ನಮಸ್ಕಾರ. ಫನ್ ಟೈಮ್ ವಿತ್ ಅಜ್ಜಿ ಆ್ಯಂಡ್ ಗ್ರ್ಯಾಂಡ್ ಸನ್ ಚಾನಲಿಗೆ ಸ್ವಾಗತ. ನಾನು ಇವತ್ತು ಮೊಬೈಲ್ನಲ್ಲಿ AI ಮಹತ್ವದ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ನಾವು ದಿನ ಬೆಳಗಾದರೆ ಪೇಪರ್ನಲ್ಲಿ, ನ್ಯೂಸ್ನಲ್ಲಿ AI ಬಗ್ಗೆ ಕೇಳ್ತೇವೆ. AI ಒಂದು ಬಹಳ ಜನರು ಕೆಲಸ ಕಳೆದುಕೊಂಡಿದ್ದಾರೆ ಎಂಬ ವಿಷಯವನ್ನು ಕೇಳಿದ್ದೇವೆ. ಹಾಗಾದರೆ AI ಎಂದರೇನು, ಇದರ ಮಹತ್ವವೇನು ಎಂಬುದರ ಬಗ್ಗೆ ತಿಳಿಯೋಣ. AI ಇದು ಕೃತಕ ಬುದ್ಧಿಮತ್ತೆ. ಇದನ್ನು ನಾವು ಮೊಬೈಲ್ನಲ್ಲೂ ಬಳಸಬಹುದು. ಕೆಲವು ವರ್ಷಗಳ ಹಿಂದೆ ಮೊಬೈಲ್ ಎಂದರೆ ಕೇವಲ ಕರೆ ಮಾಡುವುದು, ಸಂದೇಶ ಕಳಿಸುವುದು, ಫೋಟೋ ಹೊಡೆಯುವುದು, ವಿಡಿಯೋ ಮಾಡುವುದು ಅಂತ ತಿಳ್ಕೊಂಡಿದ್ದೇವೆ. ಆದರೆ ಈಗ AI ಬಂದು ಅದೊಂದು ಬುದ್ಧಿವಂತ ಸಹಾಯಕ ಕೆಲಸವನ್ನು ಮಾಡ್ತಾ ಇದೆ. ನಾವು ಮೊಬೈಲ್ನಲ್ಲಿ ಫೋಟೋ ತೆಗೆದಾಗ ಅದು ಹೇಗಿದೆ ಎಂಬುದನ್ನು ಪರಿಶೀಲಿಸಿ ಉತ್ತಮ ಫೋಟೋವನ್ನು ಕೊಡ್ತದೆ. ಇನ್ನು ನಾವು ಮಾತನಾಡಿದಾಗ ಅದನ್ನು ಅರ್ಥ ಮಾಡಿಕೊಂಡು ಬರವಣಿಗೆಯಾಗಿ ಬದಲಾಯಿಸಿಕೊಡ್ತದೆ. ಇನ್ನು ಬೇರೆ ಬೇರೆ ಭಾಷೆಯಲ್ಲಿರುವ ವಿಷಯಗಳನ್ನು ನಮಗೆ ಬೇಕಾದ ಭಾಷೆಯಲ್ಲಿ ಕ್ಷಣಾರ್ಧದಲ್ಲಿ ಅನುವಾದ ಮಾಡಿಕೊಡ್ತದೆ. ಇನ್ನು ನಮ್ಮ ಮೊಬೈಲಿನ ಬ್ಯಾಟ್ರಿ ಹೆಚ್ಚು ಸಮಯ ಉಳಿಯುವಂತೆ ಮಾಡ್ತದೆ. ನಮಗೆ ಬೇಕಾದ ಆ್ಯಪನ್ನು ಬೇಗ ತೆರೆಯುವಂತೆ ಮಾಡ್ತದೆ. ಇನ್ನು ನಮ್ಮ ಮೊಬೈಲನ್ನು ಸುರಕ್ಷಿತವಾಗಿ ಇಡ್ತದೆ. ಅದಲ್ಲದೆ ವಿದ್ಯಾರ್ಥಿಗಳು ಓದಲು, ಉದ್ಯೋಗಿಗಳು ಕೆಲಸ ಮಾಡಲು, ರೈತರು ಕೃಷಿ ಮಾಹಿತಿಯನ್ನು ತಿಳಿಯಲು, ಅಷ್ಟೇ ಅಲ್ಲ ತಮ್ಮ ವ್ಯವಹಾರವನ್ನು ಬೆಳೆಸಲು ಕೂಡ ಈ AI ಸಹಾಯ ಮಾಡ್ತದೆ. ಇನ್ನು AIದೇ ಸಾಧನಗಳಾದ ChatGPT, ಜೆಮಿನಿ ಮುಂತಾದ ಆ್ಯಪ್ಗಳು ಬರವಣಿಗೆ ಮಾಹಿತಿ ಹುಡುಕಲು, ಹೊಸ ವಿಷಯವನ್ನು ಕಲಿಯಲು ಸಹಾಯ ಮಾಡ್ತದೆ. AI ಕೇವಲ ಒಂದು ಹೊಸ ತಂತ್ರಜ್ಞಾನವಲ್ಲ, ಅದು ನಮ್ಮ ಸಮಯವನ್ನು ಉಳಿಸುತ್ತದೆ ಮತ್ತು ನಮ್ಮ ಕೆಲಸವನ್ನು ಸುಲಭಗೊಳಿಸುತ್ತದೆ. ಹೊಸ ಅವಕಾಶವನ್ನು ಸೃಷ್ಟಿ ಮಾಡುತ್ತದೆ. ಮುಂದಿನ ದಿನಗಳಲ್ಲಿ ಇದರ ಪ್ರಭಾವ ಇನ್ನಷ್ಟು ಹೆಚ್ಚಾಗಬಹುದು. ಅಂದರೆ ಮಾನವನನ್ನೇ ಮೀರಿಸುವಂತಹ AIಗಳು ಬರಬಹುದು. ಆದ್ದರಿಂದ ನಾವು ಅದರ ಬಗ್ಗೆ ಕನಿಷ್ಠ ಮಾಹಿತಿನಾದರೂ ತಿಳಿದುಕೊಳ್ಳಲೇಬೇಕು. ಮತ್ತೆ ಅದರ ಮಾಹಿತಿಯನ್ನು ಪರಿಶೀಲಿಸಿ ಸರಿಯಾದ ರೀತಿಯಲ್ಲಿ ಬಳಸುವುದನ್ನು ನಾವು ಅತ್ಯವಶ್ಯಕವಾಗಿ ರೂಢಿಸಿಕೊಳ್ಳಬೇಕು. ಇದೇ ಈ ಒಂದು AIಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಈ AI ಬಗ್ಗೆ ತಿಳಿದುಕೊಳ್ಳಲೇಬೇಕು. ನಮಗೆ ಒಂದಲ್ಲ ಒಂದು ಕೆಲಸದಲ್ಲಿ ಅದು ತುಂಬ ಹೆಲ್ಪನ್ನು ಮಾಡ್ತದೆ ಅಂತ ಹೇಳ್ತಾ ಇದನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.